ಹಾಂ, ಇಲ್ಲಿ ನೋಡ್ತಾ ಸರ್. ಈ ಟೈಮಲ್ಲಿ ನೀವು ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಮಾತ್ರ ಬನ್ನಿ, ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡಿ. ಸರ್ ನೇಮ್ ಹೆಸರು ಸರ್? ಹಲೋ, ನಮಸ್ತೆ ಇದ್ದರೆ ನಾನು ಗಜಾನಂದ್. ಇವತ್ತೇನಪ್ಪ ಅಂತಂದರೆ, ಈಗ ತುಂಬ ಜನ ಕೇಳ್ತಾ ಇದ್ರಲ್ಲ ಪಾರ್ಟ್ ಟೈಮಲ್ಲಿ ಯಾವ್ದು ಮಾಡಿದ್ರೆ ಬೆಟ್ರು, ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಕೇಳ್ತಾರಲ್ಲ. ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲೂ ಕೂಡ ರೆಫರ್ ಮಾಡಿದ್ದೆ. ಏನಂದರೆ, ನೀವೇನಾದ್ರು ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ಝೊಮ್ಯಾಟೊ ಮಾಡಿ. ಯಾಕಂದರೆ ಪಾರ್ಟ್ ಟೈಮ್ ಮಾಡೋರು ಇನ್ನೊಂದು ತಿಳ್ಕೊಂಬಿಡಿ, ಏನಂದರೆ ಪಾರ್ಟ್ ಟೈಮ್ ಯಾರೆಲ್ಲ ಮಾಡ್ತೀರಾ ಅವರು ಪೀಕ್ ಅವರ್ಸಲ್ಲಿ ಮಾಡಬೇಕಾಗುತ್ತೆ. ಪೀಕ್ ಅವರ್ಸ್ ಯಾವಾಗಂದರೆ 12 ಗಂಟೆಯಿಂದ 4 ಗಂಟೆ ಮಧ್ಯಾಹ್ನ, 7 ಗಂಟೆಯಿಂದ 11 ಗಂಟೆ ರಾತ್ರಿ. ಈ ಟೈಮಲ್ಲಿ ನೀವು ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಮಾತ್ರ ಬನ್ನಿ, ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡಿ. ಇವತ್ತು ನಾನು ಪಾರ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ. ಇವಾಗ ತಾನೇ 7 ಗಂಟೆಗೆ ನಾನು ಮನೆಯಿಂದ 6:30ಗೆ ಬಂದೆ. ಇನ್ನೂ 7 ಗಂಟೆಗೆ, ನೀವು 7 ಗಂಟೆಯಿಂದ ಬೇಕಾದ್ರೂ ಮಾಡ್ಬೋದು, ಬೇಕಾದ್ರೆ 6 ಗಂಟೆಯಿಂದ ಬೇಕಾದ್ರೂ ಮಾಡ್ಬೋದು. ಸಾಟರ್ಡೆ ಸಂಡೇ ಏನಾದ್ರು ನಿಮಗೆ ಲೀವ್ ಇದ್ದರೆ ಫುಲ್ ಮಾಡ್ಬೋದು ಪಾರ್ಟ್ ಟೈಮ್ ಅವರು. ಇಲ್ಲಪ್ಪ ನಂಗೆ ಸಾಟರ್ಡೆ ಸಂಡೇನೂ ಇಲ್ಲ, ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅನ್ನೋರು ಕೂಡ ಬರ್ಬೋದು. ಏನಂದರೆ ಸ್ವಲ್ಪ ನಿಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ಕಮಿಟ್ಮೆಂಟ್ಗಳಿರ್ತವೆ, ಸ್ವಲ್ಪ ಖರ್ಚನ್ನ ಇದು ಮಿಕ್ಕುತ್ತೆ ಅಷ್ಟೇ. ಅಂದರೆ ಹಂಗಂತೇಳ್ಬಿಟ್ಟು ಇದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ಹೇಳ್ತಲ್ಲ, ಇರೋದ್ರಲ್ಲಿ ಬೆಟರು ಅಂತ ಇದನ್ನ ನಾನು ಹೇಳಿದ್ದೀನಿ. ಅಂದರೆ ಏನಂದರೆ ಇವತ್ತು ನಿಮಗೆ ಗೊತ್ತಾಗುತ್ತಲ್ಲ, ಇವತ್ತು ಎಷ್ಟು ಅರ್ನ್ ಮಾಡ್ತೀನಿ ಅದರ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೆಟ್ರೋಲ್ ಹೋಗಿ ಎಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೇನಾದ್ರು ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದ್ರು ಇದ್ದರೆ ನಿಮ್ಮ ಹತ್ರ ಪಾರ್ಟ್ ಟೈಮ್ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಇಲ್ಲ ನನ್ನ ಹತ್ರ ಬೈಕ್ ಇದೆ ಅನ್ನೋರು ಕೂಡ ಮಾಡ್ಕೋಬೋದು. ನೀವು ಹೆಂಗಾರು ಆಫೀಸ್ಗೆ ಹೋಗ್ತಿರ್ತೀರ, ಏನೋ ಒಂದು ಮಾಡ್ತಾಯಿರ್ತೀರ ಒಟ್ಟಿನಲ್ಲಿ ಕೆಲಸನ. ಓಕೆ, ಉಳಿದಿರೋ ಕೆಲಸದಲ್ಲಿ ಒಂದು ದಿನಕ್ಕೊಂದು 300 ಬಂದ್ರೂ, ಇಲ್ಲಾಂದರೆ ನಾನು ಸಾಟರ್ಡೆ ಸಂಡೇ 2 ದಿನ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೋಬೋದು. ಏನಂದರೆ ಒಂದು 500 ರೂಪಾಯಿ ಇಲ್ಲ 300 ರೂಪಾಯಿ ಉಳಿದ್ರೂ 600 ರೂಪಾಯಿ ಆಗುತ್ತೆ. 600 ರೂಪಾಯಿ ಬಂದ್ಬಿಟ್ಟು ಅದಕ್ಕಾದ್ರೂ ಎಕ್ಸ್ಟ್ರಾ ಆಗುತ್ತಲ್ಲ, ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ. ಇನ್ನೂ 7 ಗಂಟೆ ಆಗಿಲ್ಲ, ಇನ್ನೂ 3 ನಿಮಿಷ ಇದೆ. ವೇಟ್ ಮಾಡೋಣ. ವೇಟ್ ಮಾಡಿಬಿಟ್ಟು ಇವಾಗ ಲಾಗಿನ್ಗೆ ಹೋಗೋಣ 7 ಗಂಟೆಗೆ. 7 ಗಂಟೆಗೆ ಹೋದ್ಮೇಲೆ ನಿಮಗೆ ಇಲ್ಲಿ ಇನ್ಸೆಂಟಿವ್ ಬೇರೆ ಇದೆ. ಇನ್ಸೆಂಟಿವ್ಗಳನ್ನ ನಾವು ಅಚೀವ್ ಮಾಡೋಕ್ಕಾಗೋದಿಲ್ಲ. ಯಾರಂದರೆ ಪಾರ್ಟ್ ಟೈಮ್ ಮಾಡೋರು ಅಚೀವ್ ಮಾಡೋಕ್ಕಾಗಲ್ಲ. ನೀವೇನಾದ್ರು ಅಂದರೆ ಶನಿವಾರ ಭಾನುವಾರ ಫುಲ್ ಟೈಮ್ ಮಾಡ್ತೀನಿ ಅಂದರೆ ಅಚೀವ್ ಮಾಡ್ಬೋದು ಅಷ್ಟೇ. ನೀವು ಇದನ್ನ ಇನ್ಸೆಂಟಿವ್ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇನ್ಸೆಂಟಿವ್ನ ಬಿಟ್ಟಾಕಿ. ಇನ್ಸೆಂಟಿವ್ ಅಂತೂ ಅದು ಪಾರ್ಟ್ ಟೈಮ್ ಮಾಡೋರಿಗೆ ಇದಾಗಲ್ಲ. ಅಂದರೆ ಒಂದು 7-8 ಅವರ್ ಅಂತೂ ಇರಲೇಬೇಕಾಗತ್ತೆ. ಪಾರ್ಟ್ ಟೈಮ್ ಅಂದರೆ ಅವ್ರ ಕಂಡೀಷನ್ಗಳೆಲ್ಲ ಇರ್ತವೆ. ಬೆಳಗ್ಗೆ ಮಾಡಬೇಕು, ರಾತ್ರಿ ಮಾಡಬೇಕು, ಅವೆಲ್ಲ ಕಂಡೀಷನ್ಗಳೆಲ್ಲ ಇರ್ತವೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡೋಣ ಬನ್ನಿ, ವಿಡಿಯೋನ ಶುರು ಮಾಡೋಣ. ಅದಕ್ಕೂ ನಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. 7 ಗಂಟೆಗೆ ವೇಟಿಂಗ್. ಇಲ್ಲಿ ನೋಡ್ತಾ ಸರ್. ಓಕೆ, ಇವಾಗ ಏನಂದರೆ ಫಸ್ಟ್ ಆರ್ಡ್ರ್ ಬಂದಿತ್ತು. ಫಸ್ಟ್ ಆರ್ಡ್ರ್ ಕೊಡೋಕ್ಕೆ ಅವರು 10 ನಿಮಿಷ ಮಾಡಿದ್ರು. ಇವಾಗ ನಾನು ಆರ್ಡ್ರನ್ನ ಪಿಕಪ್ ಮಾಡ್ತೀನಿ. ಇದು ಪಬ್ಬಲ್ಲಿ ಬಿದ್ದಿತ್ತು. ಇಲ್ಲಿಂದ 1.5 ಕಿಲೋಮೀಟ್ರ್ ಏನೋ ಪಿಕಪ್ ಇದೆ ಅನಿಸುತ್ತೆ, ಡ್ರಾಪ್ ಇದೆ ಅನಿಸುತ್ತೆ. ಪಿಕಪ್ ಬಂದುಬಿಟ್ಟು 0 ಕಿಲೋಮೀಟ್ರ್. ನಾನು ಎಲ್ಲಿ ನಿಂತಿದ್ದೆ ಅಲ್ಲೇ ಇದು ಪಬ್ ಆಯಿತು. ಇವಾಗ 1.5 ಕಿಲೋಮೀಟ್ರ್ ಏನೋ ಡ್ರಾಪ್ ಇದೆ. ಎಷ್ಟಿದೆ ಅಂತ ನೋಡೋಣ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರುತ್ತೆ ನೋಡಿ. 1.8 ಕಿಲೋಮೀಟರ್ ಇದೆ. ಬನ್ನಿ ಇದನ್ನ ಫಸ್ಟು ಡೆಲಿವರಿ ಮಾಡೋಣ. ಈ ಆರ್ಡ್ರು 10 ನಿಮಿಷ ಆದಮೇಲೆ ಕೊಟ್ಟವ್ರೆ. ಹೋಗ್ಬಿಟ್ಟು ಫಸ್ಟು ಡೆಲಿವರ್ ಮಾಡೋಣ. ಪಾರ್ಟ್ ಟೈಮಲ್ಲಿ ಇದನ್ನ ಮಾಡ್ಕೋಬಹುದು, ಬಟ್ ನೀವು ಪಾರ್ಟ್ ಟೈಮಲ್ಲಿ ಏನೋ ಬೇರೆ ಕೆಲಸ ಏನಾದ್ರು ಮಾಡ್ತಿದ್ರೆ ಅದ್ರ ಜೊತೆಗೆ ಮಾಡ್ಕೋಬೋದು. ಫುಲ್ ಟೈಮ್ಗೆ ಏನು ಅಂದರೆ ಫುಲ್ ಟೈಮು ಹೇಳೋಕ್ಕಾಗಲ್ಲ, ಯಾವುದನ್ನು ನಂಬ್ಕೊಳ್ಳೋಕ್ಕಾಗಲ್ಲ ಫುಲ್ ಟೈಮಲ್ಲಿ. ಅದಕ್ಕೆ ಎಲ್ಲಿದೆಯಪ್ಪ ನನ್ನ ಗಾಡಿ? ಅಲ್ಲಿದೆ ನೋಡಿ. ಎಲ್ಲಿ ನಿಲ್ಲಿಸಿದ್ದೆ ನಾನು ಬಂದಾಗ, ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲೇ ಇದೆ ಗಾಡಿ ಇನ್ನು. ಓಕೆ, ಇದು ಬಂದ್ಬಿಟ್ಟು 1.8 ಕಿಲೋಮೀಟರ್ಸ್. ಇನ್ನೊಂದು ಅಂದರೆ ನೀವೆಲ್ಲೋ ಒಂದು ಕಡೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಬೇರೆ ಕಡೆ ಕೆಲಸ ಮಾಡೋರು ಇದೊಂದು ಸ್ವಲ್ಪ ಆಗುತ್ತೆ. ಡೆಲಿವರಿ ಜಾಬ್ ಅಂದರೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಓಕೆ, ಆ ಥರ ನೀವೇನಾದ್ರು ಇಲ್ಲಪ್ಪ ನಮ್ಗೆ ರೆಸ್ಪೆಕ್ಟ್ ಸಿಗೋಲ್ಲ, ಹಾಗೆ ಹಿಂಗೆ ಕಸ್ಟಮರ್ ಹಂಗೆ ಮಾಡ್ತಾರೆ, ರೆಸ್ಟೋರೆಂಟ್ ಅವರು ಹಂಗೆ ಮಾಡ್ತಾರೆ ಅನ್ನಂಗಿದ್ರೆ ಬರೋಕ್ಕೆ ಹೋಗ್ಬೇಡಿ ಇದಕ್ಕೆ. ಆ ಥರ ಜಾಬ್ ಇದು ಹೇಳಬೇಕು ಅಂದರೆ. ಇವಾಗ ನಾನು ಡ್ರಾಪ್ ಲೊಕೇಶನ್ ಹತ್ರ ಬಂದಾಯಿತು. ಸ್ವಲ್ಪ ಇದೆ. ಎಲ್ಲಿ ಅಂದರೆ ನಂಬರ್ 7 ಅಂತೆ, ಗೊತ್ತಿಲ್ಲ. ಇದೇ ಇರಬೇಕು. ಇದಾ ಮನೆನಾ ಏನಿದು? ಅಪಾರ್ಟ್ಮೆಂಟ್ ಥರ ಐತೆ. ಬಿಟ್ಟೆನ್ ಬಾರಿ
ಇಲ್ಲೇ ಐತೆ. ರೀಚ್ ಡ್ರಾಪ್ ಲೊಕೇಶನ್ನು ಇಲ್ಲಿ 3 ಹಾಕೋಣ. ಎಲ್ಲಿದೆ ಕಾಣಿಸ್ತಾನೆ ಇಲ್ಲ, ಎಲ್ಲ ಅಲ್ಲ ಹೋಗ್ಬಿಟ್ಟಿದ್ದಾವೆ. 3rd ಫ್ಲೋರ್. ನಂಬರ್ 7. ಪೊಲೀಸರದ್ದು ಕೇಸ್. ಸರ್ ನೇಮ್, ಹೆಸರು ಸರ್, ಹೆಸರು ಏನಿದೆ ಸರ್? ನೇಮ್. ಹಾಂ, ಓಕೆ, ಥ್ಯಾಂಕ್ ಯು. ಕೇಸ್ಗರು ನಾನು ಕಾಣ ಬರುತ್ತೆ ಅಂತ ಹೇಳಿ 37 ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ. ನೋಡಿ, 20 ನಿಮಿಷ ಆದಮೇಲೆ 37 ರೂಪಾಯಿ. ಆದರೆ ಇಲ್ಲಿ ಅರ್ನಿಂಗ್ಸಲ್ಲಿ ಜಾಸ್ತಿ ಇರುತ್ತೆ ಅನಿಸುತ್ತೆ. 67 ರೂಪಾಯಿ ಇದೆ. 25 ರೂಪಾಯಿ ಬಂದ್ಬಿಟ್ಟು ಈಗ ಇದನ್ನ ಕೊಟ್ಟಿದ್ದಾನೆ. ಸರ್ಜ್ ಇದೆ, ಸರ್ಜ್ ಬಿಟ್ಟು ನೋಡೋಣ ಇರಿ ಫಸ್ಟ್. ಓಕೆ, ಇವಾಗ ನೆಕ್ಸ್ಟ್ ಆರ್ಡ್ರ್ ಬರಬೇಕು. ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೇಟಿಂಗ್. 2 hours later. ಸ್ನೇಹಿತರೆ, ಇವಾಗ ಟೈಮ್ ನೋಡಿಬಿಡಿ ಎಷ್ಟು ಅಂದರೆ 10 ಗಂಟೆ 39 ನಿಮಿಷ. ನನಗೆ ಜಾಲಹಳ್ಳಿ ಕ್ರಾಸ್ ಕಡೆ ಒಂದು ಹಾಕಿದ್ದ. ಅಲ್ಲಿಂದ ಬಂದ್ಬಿಟ್ಟು ಜಾಲಹಳ್ಳಿ ಕ್ರಾಸ್ಗೆ ಅಲ್ಲಿ ನಾಗಸಂದ್ರಗೆ ಒಂದು ಡೆಲಿವರಿ ಮಾಡಿದೆ. 4 ಸಂದ್ರ ಡೆಲಿವರಿ ಮಾಡಿದ್ಮೇಲೆ ಬರ್ತಾ ಹಂಗೆ ಬಂದ್ಬಿಟ್ಟು ಇಲ್ಲೊಂದು ಲೋಕಲ್ ಆರ್ಡ್ರ್ ಕೊಟ್ಟಿದ್ದ. ಲೋಕಲ್ ಆರ್ಡ್ರನ್ನೂ ಕೂಡ ಡೆಲಿವರಿ ಮಾಡಿದೆ. ಡೆಲಿವರಿ ಮಾಡಿದ್ಮೇಲೆ ಇವಾಗ ಇನ್ನೂ 20 ನಿಮಿಷ ಟೈಮ್ ಇದೆ. 20 ನಿಮಿಷದಲ್ಲಿ ನಾನು ಜೋನ್ಗೆ ಹೋಗೋ ಅಷ್ಟರಲ್ಲಿ 20 ನಿಮಿಷ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಿಂಗೆ ಇದೇ ರೂಟಲ್ಲಿ ಮನೆಗೆ ಹೋಗ್ಬಿಡ್ತೀನಿ. ಇವಾಗ ನೀವು ಕೇಳ್ಬೋದು, 3.5 hour ನಾನು ವರ್ಕ್ ಮಾಡಿದ್ದೀನಲ್ಲ, ಎಷ್ಟು ಅರ್ನ್ ಮಾಡ್ದಪ್ಪ, ಎಷ್ಟು ಉಳೀತು ಅಂತೇಳಿ ನೀವೇನಾದ್ರು ಕೇಳೋದಾದರೆ, ಪೆಟ್ರೋಲ್ ಎಷ್ಟು ಆಗಿದೆ ಅಂತೇಳ್ಬಿಟ್ಟು ನೋಡ್ಕೊಂಬಿಡಿ. 41 ಕಿಲೋಮೀಟ್ರ್ ಏನೋ ಹೋಗಿದೆ, 43 ಕಿಲೋಮೀಟ್ರ್ ಹೋಗಿದೆ. 43 ಕಿಲೋಮೀಟ್ರ್ ಅಂದರೆ ಒಂದು 100 ರೂಪಾಯಿ ನಾವು ತೆಗಿಯೋಣ. ಓಕೆ, 100 ರೂಪಾಯಿ ತೆಗೆದ್ರೆ ಇವಾಗ ನಾನು ಆ್ಯಪ್ಗೆ ಹೋಗ್ತೀನಿ. ಇನ್ನೂ ಆನ್ಲೈನಲ್ಲಿ ಇದ್ದೀನಿ ನಾನು. ಆರ್ಡ್ರ್ ಬರುತ್ತೆ ಅಂತೇಳ್ಬಿಟ್ಟು ವೇಟ್ ಮಾಡಿದೆ. 10 ನಿಮಿಷದಿಂದ ಇಲ್ಲೇ ವೇಟ್ ಮಾಡಿದೆ, ಬಟ್ ಯಾವುದೇ ರೀತಿ ಆರ್ಡ್ರ್ ಬರಲಿಲ್ಲ. ನಾನು ಜೋನ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಈಗ. ಓಕೆ, ಅಲ್ಲಿಗೆ ಹೋಗೋ ಟೈಮ್ ಆಗುತ್ತೆ. ಅಲ್ಲಿಂದ ಬೇರೆ ಕಡೆ ಎಸ್ತಾ ಅಂದರೆ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ 3.5 hour ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. 7 ರಿಂದ 8, 9, 10, 10:30ವರೆಗೂ ಅಂದ್ಕೊಳ್ಳಿ. 10:30ವರೆಗೂ ಅಂದ್ಕೊಂಡ್ರೆ ನಾನು ಅರ್ನಿಂಗ್ಸ್ ಬಂದ್ಬಿಟ್ಟು ಟೋಟಲ್ 6 ಟ್ರಿಪ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, 6 ಟ್ರಿಪ್ ಮಾಡಿದ್ದೀನಿ. 37 ರೂಪಾಯಿ, 100 ರೂಪಾಯಿ, 91 ರೂಪಾಯಿ, 30 ರೂಪಾಯಿ, 126 ರೂಪಾಯಿ. 126 ರೂಪಾಯಿ ಯಾವುದು ಅಂದರೆ ಅದೇ ನಾಕ್ಸಂದ್ರ ಬಂದಿರೋದು. ಓಕೆ, ಆಮೇಲೆ ಇಲ್ಲೇ ಲೋಕಲ್ ಆರ್ಡ್ರ್ ಕೊಟ್ಟಿದ್ದೆ 38 ರೂಪಾಯಿ. ಓಕೆ, ಇವಾಗ ನಾನು ಅರ್ನಿಂಗ್ಸ್ನ ನೋಡೋದಾದರೆ ನನಗೆ ಯಾವುದೇ ರೀತಿ ಇನ್ಸೆಂಟಿವ್ ಕೊಟ್ಟಿಲ್ಲ ಅಂದರೆ 415 ರೂಪಾಯಿ ಆಗುತ್ತೆ. ಓಕೆ, ಇನ್ಸೆಂಟಿವ್ ಇಲ್ಲ ಅಂದ್ಕೊಳ್ಳಿ, 415 ರೂಪಾಯಿ. 415 ರೂಪಾಯಿ ಪ್ಲಸ್ ಟಿಪ್ಸು 425 ರೂಪಾಯಿ ಅಂದ್ಕೊಳ್ಳಿ. 425ರಲ್ಲಿ 125 ರೂಪಾಯಿ ಪೆಟ್ರೋಲ್ ತೆಗೆದುಬಿಡಿ, ಹೋಗಲಿ. 125 ರೂಪಾಯಿ ಪೆಟ್ರೋಲ್ ತೆಗೆದ್ರೆ ನನಗೆ ಎಷ್ಟು ಉಳಿತು? 300 ರೂಪಾಯಿ. ನೋಡಿ, 4 ಅವರ್ ಕೆಲಸ, 3.5 ಅವರ್ 4 ಅವರ್ ಕೆಲಸ ಮಾಡಿದ್ದಕ್ಕೆ ನನಗೆ 300 ರೂಪಾಯಿ ಉಳಿತು ಇದರಲ್ಲಿ, ಝೊಮ್ಯಾಟೋದಲ್ಲಿ. ಬಟ್ ಬೇರೆ ಅಪ್ಲಿಕೇಶನ್ಗಳಲ್ಲಾದರೆ ಇಷ್ಟು ಉಳಿಯಲ್ಲ. ಇನ್ನೊಂದೇನಪ್ಪ ಅಂದರೆ ಇನ್ಸೆಂಟಿವ್, ಕೆಲವೊಂದು ಇನ್ಸೆಂಟಿವ್ ಇರುತ್ತೆ. ನಾನು ಹೇಳೋದು ಅದನ್ನೇ, ಇನ್ಸೆಂಟಿವ್ ಇದ್ದರೆ ಬನ್ನಿ, ಇಲ್ಲಾಂದರೆ ಬರಬೇಡಿ ಅಂತ. ಇವಾಗ ನೋಡಿ, ನನಗೆ ಇನ್ಸೆಂಟಿವ್ ಬಂದ್ಬಿಟ್ಟು 175 ರೂಪಾಯಿ ಇದೆ. ಒಂದು ಆರ್ಡ್ರಿಗೆ 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದೆ. ಒಂದು ಆರ್ಡ್ರಿಗೆ 25 ರೂಪಾಯಿ, 7 ಆರ್ಡ್ರನ್ನ ಮಾಡಿದ್ದೀನಿ. ಓಕೆ, 6 ಟ್ರಿಪ್ಪು 7 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 175 ರೂಪಾಯಿ ಕೊಟ್ಟಿದ್ದಾನೆ. 175 ರೂಪಾಯಿ ಅಂದರೆ ಟೋಟಲ್ ಬಂದ್ಬಿಟ್ಟು ನಂದು 605 ರೂಪಾಯಿ ಆಯಿತು. 605 ರೂಪಾಯಲ್ಲಿ 150 ರೂಪಾಯಿ ತೆಗಿಯೋಣ, 120 ತೆಗಿಯೋಣ, 150 ತೆಗಿಯೋಣ. ಓಕೆ, 400 ರೂಪಾಯಿ ಆದರೂ 3.5 hourಗೆ 400 ರೂಪಾಯಿ ನನಗೆ ಓಕೆ ಅನ್ನಿಸ್ತು. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದ್ರು ಪಾರ್ಟ್ ಟೈಮ್ ಏನಾದ್ರು ಡೆಲಿವರಿ ಜಾಬ್ ಮಾಡೋಕ್ಕೆ ಇಷ್ಟ ಇದ್ದರೆ ನನ್ನ ಸಜೆಷನ್ ಬಂದ್ಬಿಟ್ಟು ಝೊಮ್ಯಾಟೊ. ಅದು ಬಿಟ್ಟರೆ ಸ್ವಿಗ್ಗಿ ಅಂತೂ ಏನಂದರೆ, ಸ್ವಿಗ್ಗಿದಲ್ಲಿ ನೀವು ಫುಲ್ ಟೈಮ್ ಮಾಡಿದ್ರೇ ಆಗೋದು, ಪಾರ್ಟ್ ಟೈಮ್ಗೆಲ್ಲ ಆಗೋಲ್ಲ. ಅದಕ್ಕೋಸ್ಕರ ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಪೋರ್ಟರ್ ಇದೆ, ಅವೆಲ್ಲ ಹೇಳೋಕ್ಕಾಗಲ್ಲ. ಪೋರ್ಟ್ರು ಅಂತಾರೆ ಹೆಂಗಂದರೆ ಅದೃಷ್ಟ, ಅದು ಇದ್ದರೆ ಬಂದರೆ ಬರುತ್ತೆ, ಬರಲಿಲ್ಲ ಅಂದರೆ ಇಲ್ಲ. ಒಂದು ಸತಿ ದೂರ ಹಾಕ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ, ನಿಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ಮಾಡಿ ಅಂತ ತಿಳಿಸ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಆಗಿತ್ತು ಪಾರ್ಟ್ ಟೈಮ್ ಅರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.